ರಾತ್ರಿ ಹೊತ್ಲಾಗಿದ್ರೆ ಸೌಂಡ್ಗಳು ಬರೋದು. ಯಾರದು? ಯಾರಲ್ಲಿ ಆಚೆ ಇರೋದು? ಯಾರದು? ಯಾರಾಚೆ? ನಿಂಗೆ ಕೇಳಿಸ್ತ ಸೌಂಡು? ಕಾಣಿಸ್ತಿಲ್ಲ ಏನು? ಯಾರು ಹತ್ತಂಗೆ ಕೇಳಿಸ್ತಿರ್ತಾನೆ? ಯಾರೋ ಹುಡುಗಿ ಹತ್ತಂಗೆ ಕೇಳಿಸ್ರು. ಯಾರಲ್ಲಿ ಆಚೆ ಇರೋದು? ರೋಹಿತ ನಿಮ್ಗೆ ಕೇಳಿಸ್ತಾ? ಹ್ಞೂ ನಮಗೂ ಕೇಳಿಸ್ತು. ಯಾರೋ ಹತ್ತಂಗೆ ಹುಡುಗಿ. ಹ್ಞೂ ಯಾರೋ ಕಿರ್ಚ್ದಂಗೆ ಆಮೇಲೆ ಗಂಟೆ ಹೊಡೆದಂಗೆಲ್ಲ ಸೌಂಡ್ ಕೇಳಿಸ್ತಿದೆ. ಯಾರೋ ಜೋರಾಗಿ ಕಿರ್ಚಿದ್ರು. ಅದಾದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ತಿರುಗಿ ಅಳೋ ಥರ ಸೌಂಡ್ ಮಾಡ್ತಿದ್ದಾರೆ. ನಮ್ಗೆ ಫುಲ್ಲು ಭಯ ಆಗ್ತಿದೆ. ನಾವು ಭಯಕ್ಕೆ ನಿದ್ದೆನೂ ಆಗ್ತಿಲ್ಲ. ಆಚೆ ಹೋಗಿ ನೋಡೋಣ ಅಂದರೆ ಭಯ. ನಮಗೆ ಮಾತ್ರ ಅಲ್ಲ, ಇರೋರಿಗೆಲ್ಲರಿಗೂ ಕೇಳಿಸ್ತು. ಎಲ್ಲರಿಗೂ ನಮಸ್ಕಾರ. ರಾತ್ರಿ ಮಲ್ಕೊಂಡ್ಮೇಲಂತೂ ಬೆಳಗ್ಗೆ ಒಂದು ಹೊತ್ತಲ್ಲಿ ಎದ್ದೊಳ್ತೀವೋ ಇಲ್ವೋ ಅಂತ ಕೂಡ ಗೊತ್ತಿರಲಿಲ್ಲ ನಮಗೆ. ನಮ್ಮ ಪಾಡಿ ಯಾಕೆ ಕೇಳ್ತೀರಾ? ಒಂದು ಕಡೆ ಯಾರೋ ಹಿಂಗ್ಸರು ಕಿರ್ಚ್ದಂಗೆ ಕೇಳಿಸ್ತಿತ್ತು. ಇನ್ನೊಂದು ಕಡೆ ಟೆಂಟ್ ಒಳಗಡೆ ಯಾರೋ ಬಂದು ಮುಟ್ಟದಂಗೆ ಆಗ್ತಿತ್ತು. ಒಂದು ಹೊತ್ತಲ್ಲಿ ಎದ್ದವರು ನಿದ್ದೆನೇ ಹೋಗಿಲ್ಲ, ಮಾತಾಡ್ಕೊಂಡೇ ಇದ್ಬಿಟ್ಟಿದ್ದೀವಿ. ಇವಾಗ ಬೆಳಗ್ಗೆ ಆಯಿತು, ಹಂಗೆ ವ್ಲಾಗ್ ಮಾಡ್ತಿದ್ದೀವಿ. అలా కీలుగా ఉంటాను అలా బెంగళూరు வாங்கிட்டாங்க விளம்பரம் மேலே எல்லாம் இடம் பூரா பெங்களூர் வாங்கிட்டாங்க. ಅಣ್ಣ ನಮಸ್ಕಾರ. ಯಾರಪ್ಪ? ಮೇಲ್ಗಡೆ ಊರಿಗೆ ಬಂದಿದ್ವಿ ಕ್ಯಾಂಪಿಂಗ್ ಮಾಡೋದಕ್ಕೆ. ಯಾಕಣ್ಣ ಮೇಲ್ಗಡೆ ಯಾರು ಇಲ್ಲ ಊರಲ್ಲಿ? ಇದ್ರು ಸುಮಾರು ವರ್ಷ 10 ವರ್ಷಕ್ಕೆ ಮುಂಚೆ ಎಲ್ಲ ಇದ್ರು. ಇವಾಗೆಲ್ಲ ಯಾರಿಲ್ಲ, ಎಲ್ಲ ಅಲ್ಲಿ ಊರ ಸೌಕರ್ಯಗಳಿಲ್ಲ. ಸುಮಾರು ಅದು ಸ್ವಲ್ಪ ಏನೋ ಊರುಗಳಲ್ಲಿ ಪ್ರಾಬ್ಲಮ್, ಜನಗಳಿಗೆ ತೊಂದರೆ. ಏನು ತೊಂದರೆ? ಹಿಂಗೆ ಏನೋ ರಾತ್ರಿ ಹೊತ್ಲಾಗಿದ್ರೆ ಸೌಂಡ್ಗಳು ಬರೋದು, ಏನೇನೋ ಸೌಂಡ್ ಬರೋದು, ಲೈಟ್ ಇರಲ್ಲ, ಸೌಕರ್ಯಗಳೆಲ್ಲ ಏನಿಲ್ಲ. ಒಂಥರ ಜನಗಳಿಗೆಲ್ಲ ತೊಂದರೆ ಆಗ್ತಾಯಿತ್ತು. ಅದಕ್ಕೆ ಸುಮಾರು 10 ವರ್ಷ ಆಯ್ತು ಅಲ್ಲಿ ಯಾರಿಲ್ಲ. ದೇವಸ್ಥಾನಗಳೆಲ್ಲ ಇದೆ ಮತ್ತೆ ಹಿಂಗೆ ಇದೆ. ಅವಾಗೆಲ್ಲ ಊರು ಜನ ಎಲ್ಲ ಇದ್ರಲ್ಲ, ಅವಾಗ. ಇವಾಗ ಯಾರು ಹೋಗಲ್ಲ, ಬೆಳಿಗ್ಗೆ ಹೋಗ್ತಾರೆ ಹಂಗೆ.
ಸಾಯಂಕಾಲ ಅಂದರೆ ಬಂದ್ಬಿಡ್ತಾರೆ, ಯಾರು ಇರಲ್ಲ ರಾತ್ರಿ ಹೊತ್ತು. ಪೂಜೆ ಪುರಸ್ಕಾರ ಏನು ಮಾಡಲ್ಲಲ್ಲ, ಅದಕ್ಕೆ ಹಂಗೆ ಪಾಳು ಬಿದ್ದಿದೆ. ದೇವರೆಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ ದೇವ್ರನ್ನೆಲ್ಲ. ಜನಗಳೇ ಇಲ್ಲ ಅಂದರೆ ಇನ್ನು ದೇವಸ್ಥಾನ ಏನು ಮಾಡ್ತಾರೆ ಅಲ್ಲಿ. ಅಲ್ಲಿ ಬಾವಿಯಲ್ಲೆಲ್ಲ ಮತ್ತು ನೀರಿದೆ, ಕರೆಂಟ್ ಇದೆ, ಊರಲ್ಲಿ 2 ಲೈಟ್ಗಳಿದೆ. ಆವಾಗ ಇತ್ತು ಕರೆಂಟ್ ಎಲ್ಲ. ಬಾವಿ ಎಲ್ಲ ಜನಕ್ಕೆ ನೀರಿಗೋಸ್ಕರ ಬಾವಿ ಎಲ್ಲ ಇತ್ತಲ್ಲ, ಅವಾಗೆಲ್ಲ ಬಾವಿ ನೀರು ಕುಡಿಯೋಕ್ಕೆ ಅದಕ್ಕೆ ಇದಕ್ಕೆ ಇತ್ತು. ಹಿಂಗೆ ಜನಗಳಿಗೆ ತೊಂದರೆ ಆಗ್ತಾ ಇರೋದಂದ್ರೆ ಎಲ್ಲ ಖಾಲಿ ಮಾಡ್ಕೊಂಡು ಎಲ್ಲ ಹೋಗೋರು, ಎಲ್ಲೆಲ್ಲ ಹೋಗೋರು. ಸರಿ ಅಣ್ಣ, ನೀವು ಯಾವ ಊರವ್ರ? ಇದೇ ಊರು, ಪಕ್ಕದಾಗ ಊರು. ಸರಿ ಅಣ್ಣ.